ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವಂಜಾ ಮನ್ನ ಚಾನಲ್ಗೆ ಸ್ವಾಗತ. ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಳಬರಾದರೆ ಒಂದು ಲೈಕ್ ಕೊಡಿ. ಇವತ್ತು ನಾನು ಬಾಳೆಹಣ್ಣು ಬನ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅದನ್ನು ನೋಡ್ಕೊಳ್ಳೋಣ ಬನ್ನಿ ಹೇಗೆ ಅಂತೇಳ್ಬಿಟ್ಟು. ನಾನು ಬಾಳೆಹಣ್ಣು ತಣ್ಣಾಗಿದ್ದಾವೆ, ಆ ಥರ ಬಾಳೆಹಣ್ಣನ್ನು ನಾನು ಇದು ಏಲಕ್ಕಿ ಬಾಳೆಹಣ್ಣು, ಇದು ಯಾವುದೇ ಬಾಳೆಹಣ್ಣಾದರೂ ನೀವು ತೊಗೊಳ್ಬೋದು. ಏಲಕ್ಕಿ ಬಾಳೆಹಣ್ಣು ತೊಗೊಂಡಿದ್ದೀನಿ. ಅದನ್ನು ಸಣ್ಣ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಸಕ್ಕರೆ ಬೇಕಾಗುತ್ತೆ. ಒಂದು 6-7 ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಗ್ರೈಂಡ್ರ್ ಮಾಡ್ಕೊಂಬಿಟ್ರೆ ಸಕ್ಕರೆ ಬಾಳೆಹಣ್ಣಿನ ಜೊತೆ ಒಟ್ಟಿಗೆ ಪುಡಿ ಆಗುತ್ತೆ. ಹಾಗಾಗಿ ಅದು ಫೈನ್ ಪೇಸ್ಟ್ ಆಗೋದ್ರಿಂದ ನಮಗೆ ಸಕ್ಕರೆ ಮತ್ತೆ ಕರಗಿಸ್ಬೇಕು ಅನ್ನೋ ಕೆಲಸ ಏನಿರಲ್ಲ. ಹಾಗಾಗಿ ನಾನು ಸಕ್ಕರೆನೂ ಕೂಡ ಅದ್ರ ಜೊತೆಗೆ ಹಾಕ್ಕೊಂಡು ಗ್ರೈಂಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಗ್ರೈಂಡ್ರ್ ಆಯಿತು. ನಾನೊಂದು ಪಾತ್ರೆ ಇಟ್ಕೊಂಡು ಆ ಪಾತ್ರೆಗೆ ಗ್ರೈಂಡ್ರ್ ಮಾಡಿರೋ ಅಂಥ ಈ ಬಾಳೆಹಣ್ಣಿನ ಮಿಶ್ರಣನ ನಾನು ಅದರೊಳಗೆ ಹಾಕ್ಕೊಳ್ತಾ ಇದ್ದೀನಿ. ಅದರಲ್ಲಿ ಹಾಕ್ಕೊಂಡು ಅದಕ್ಕಿವಾಗ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ. ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಫಸ್ಟಿಗೆ ಸ್ವಲ್ಪ ಜೀರಿಗೆ, ಒಂದು ಸಣ್ಣ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಅದಕ್ಕೆ ಸೋಡಾ ಪುಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಸೋಡಾ ಪುಡಿ ಅಥವಾ ಬೇಕಿಂಗ್ ಪೌಡ್ರು, ಒಂದು ಸ್ಪೂನಷ್ಟು ಬೇಕಿಂಗ್ ಪೌಡ್ರೂ ಹಾಕ್ಕೊಳ್ಬೇಕು. ನಾನು ಹಾಕ್ಕೊಂಡಿದ್ದೀನಿ, ಅದನ್ನು ವೀಡಿಯೋ ತೋರಿಸಿಲ್ಲ. ನೀವು ಬೇಕಿಂಗ್ ಪೌಡ್ರೂ ಹಾಕ್ಕೊಳ್ಳೇಬೇಕಾಗುತ್ತೆ. ಉಪ್ಪು, ಟೇಸ್ಟಿಗೆ ಸ್ವಲ್ಪ ಉಪ್ಪು ಬೇಕಾಗುತ್ತೆ, ಉಪ್ಪು ಹಾಕ್ಕೊಳ್ಳಿ. ಅಷ್ಟು ಉಪ್ಪು ಬೇಡ, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಉಪ್ಪು. ನೀವೇನು ಕ್ವಾಂಟಿಟಿ ತಗೊಂಡಿರ್ತೀರೋ ಬಾಳೆಹಣ್ಣು ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಇವಾಗ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಮೈದಾ ಎಷ್ಟು ಬೇಕಾಗುತ್ತೋ ಸೇರಿಸ್ಕೊತಾ ಹೋಗಿ. ಮತ್ತು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳೋಕೆ ಹೋಗಬೇಡಿ, ಏಕೆಂದರೆ ಗಟ್ಟಿ ಆಗ್ತವೆ, ಊದ್ಕೊಳ್ಳೋದಿಲ್ಲ ಅವು. ಪೂರಿ ಹಿಟ್ಟಿನ ಅದಕ್ಕೇ ಕಲಿಸ್ಕೊಳ್ಬೇಕು. ಅಲ್ಲೂ ಕೂಡ ಮಿಸ್ಟೇಕ್ ಆಗುತ್ತೆ, ಮಿಸ್ಟೇಕ್ ಮಾಡ್ಕೊಳ್ಬಾರ್ದು. ಈ ಇದನ್ನು ಗಾರ್ಗಿ ಅಂತಾರಲ್ವ, ಅದನ್ನು ಬಿಡೋದಾದರೆ ನೋಡಿ, ಇಷ್ಟು ಅದಕ್ಕೆ ಸಾಕಾಗುತ್ತೆ. ನಾವು ಪೂರಿ ಮಾಡೋದ್ರಿಂದ ಬನ್ಸ್ ಮಾಡೋದ್ರಿಂದ ಬನಾನಾ ಬನ್ಸು, ಅದಕ್ಕೆ ಈ ರೀತಿ ಕಲಿಸ್ಬಿಟ್ಟು ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಮುಚ್ಚಿಡಬೇಕು. ಒಂದು 6 ಅವರ್ ಅಥವಾ 4 ಅವರ್ ಆದರೂ ಅದನ್ನು ಸ್ವಲ್ಪ ಮುಚ್ಚಿಡಬೇಕಾಗುತ್ತೆ. ಮುಚ್ಚಿಟ್ಟು ಈಗ 6 ಅವರ್ ಆಗಿದೆ. ನಾನು ಇವಾಗ ಒಂದು ಬಾಣಲಿಗೆ ಎಣ್ಣೆ ಇಟ್ಕೊಂಡು ಮತ್ತು ಕೈ ಎತ್ಕೊಳ್ಳೋಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೋತಾ ಇದ್ದೀನಿ. ಆ ಎಣ್ಣೆ ಒಂದು ಸಣ್ಣ ಬೌಲಿಗೆ ಹಾಕ್ಕೊಂಡು ಇಟ್ಕೊಂಡು ನಾನು ಈಗ ಇಟ್ಟು ನೋಡಿ ಈ ಥರ ಬಂದಿದೆ. ಬೇಕಂದರೆ ನೀವು ಇನ್ನೂ ಸ್ಮೂತಾಗಿ ಇನ್ನೂ ಸ್ವಲ್ಪ ಲೂಸಾಗಿ ಕಲಿಸ್ಕೊಳ್ಬೋದು. ಇಷ್ಟು ಟೈಟ್ ಏನು ಬೇಕಾಗಲ್ಲ, ಇನ್ನೂ ಸ್ವಲ್ಪ ಲೂಸಾಗಿ ಕಲಿಸ್ಕೊಳ್ಳಿ. ತುಂಬ ಉಪ್ಕೊಂಡು ಬರ್ತವೆ ನೋಡಿ. ಈ ಸೈಜ್ ತೊಗೊಂಡು ಸ್ವಲ್ಪ ಲಟ್ಟನೆಲ್ಲ ಹೊತ್ತು ನಿಮ್ಮ ಕೈಯಲ್ಲೇ ಮಾಡ್ಬೋದು. ಕೈಯಲ್ಲಿ ಬೇಡ ಅಂದರೆ ಲಟ್ಟಣಿಗೆಲ್ಲಿ ಈ ಥರ ಲಟ್ಸಿದ್ರೆ ಒಂದೇ ಸಮ ಬರ್ತವೆ. ಕೈಲಂದರೆ ಒಂದು ಮೇಲೆ ಒಂದು ದಪ್ಪ ಒಂದು ಚಿಕ್ಕ ಬರುತ್ತೆ. ಅದ್ರ ಬದಲು ಈ ರೀತಿ ಲಟ್ಟಣಿಗೆಲ್ಲೇ ಲಟ್ಟಿಸ್ಕೊಳ್ಳಿ ನೀವು. ಇದಕ್ಕೇನು ಇದೇ ಶೇಪ್ ಬೇಕು ಅಂತ ಇಲ್ಲ, ಯಾವ ಶೇಪ್ ಆದರೂ ನಡೆಯುತ್ತೆ. ಇದೇ ಶೇಪ್ ಬೇಕು, ನೀಟಾಗಿ ಬೇಕು ಅಂದರೆ ನೀವು ಒಂದು ಮುಚ್ಚುಳನ ತಗೊಂಡು, ಬಾಕ್ಸಿನ ಮುಚ್ಚುಳಗಳಿರ್ತವೆ ನೋಡಿ, ಒಂದು ಮುಚ್ಚುಳ ತೊಗೊಂಡು ಅದ್ರ ಮೇಲೆ ಇಟ್ಟರೆ ರೌಂಡ್ ಶೇಪ್ ಬರುತ್ತೆ. ಆ ಥರ ಬೇಡ, ಯಾವ ಶೇಪ್ ಆದರೂ ಓಕೆ ಅನ್ನಂಗಿದ್ರೆ ನಾನೇನು ಮುಚ್ಚುಳ ಇಟ್ಕೊಂಡು ಮಾಡ್ಕೊಂಡಿಲ್ಲ, ಯಾವ ಶೇಪ್ ಆದರೂ ಓಕೆ ಅಂತ ಮಾಡಿದ್ದೀನಿ. ಎಣ್ಣೆ ಕಾಯೋಷ್ಟರೊಳಗೆ ನಾನು 4-5 ಮಾಡ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಒಳಗೆ ಹಾಕಿದ್ದೀನಿ. ಸ್ವಲ್ಪ ಸ್ಮೂತಾಗಿ ಮಾಡಿಕೊಂಡ್ರೆ ಇನ್ನೂ ಉಪ್ಕೊಂಡು ಬರ್ತವೆ. ಇದು ಸ್ವಲ್ಪ ಟೈಟ್ ಆಯಿತು ಇಟ್ಟು ಅನಿಸುತ್ತೆ, ಇನ್ನು ಸ್ವಲ್ಪ ಸ್ಮೂತಾಗಿ ಮಾಡ್ಕೊಳ್ಳಿ. ಇಷ್ಟು ಉತ್ಕೊಂಡಿದೆ. 1, 2, 3 ಹಾಕ್ಕೊಂಡು ಕರಿಬೋದು, ಅಥವಾ ಒಂದೊಂದೇ ಹಾಕ್ಕೊಂಡ್ರೂ ನೀವು ಕರಿಬೋದು. ನಿಮಗೆ ಬಿಟ್ಟ ಆಪ್ಷನ್ನು, ಯಾವ ಥರ ಬೇಕಾದರೂ ನೀವು ಹಾಕ್ಕೊಳ್ಬೋದು. ಹೀಗೆ ಊದ್ಕೊಂಡೇ ಬರ್ತವೆ ಎಲ್ಲ ಹೂವು. ಬಾಳೆಹಣ್ಣು ಹಾಕಿರೋದ್ರಿಂದ, ಬಾಳೆಹಣ್ಣು, ಬೇಕಿಂಗ್ ಸೋಡಾ ಮತ್ತು ಸೋಡಾ ಪುಡಿ ಇದೆಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ಉಪ್ಕೊಂಡು ಬರ್ತವೆ. ನೀವು ಬೇಕಂದರೆ ಮೊಸರು ಕೂಡ ಹಾಕ್ಕೊಳ್ಬೋದು, ಆಪ್ಷನಲ್ಲು. ಮೊಸರು ಕೂಡ ನೀವು ಒಂದು ಅರ್ಧ ಕಪ್ಪಷ್ಟು ಮೊಸರು ಹಾಕ್ಕೊಂಡ್ರೂ ಇನ್ನೂ ತುಂಬ ಚೆನ್ನಾಗಿ ಬರ್ತವೆ. ನೋಡಿ ನೀಟಾಗಿ ಊದ್ಕೊಂಡು ಬಂದಿದೆ ನೋಡಿ. ಇವಾಗ ಎಲ್ಲವೂ ಕರ್ದಿದ್ದಾಯಿತು ನೋಡಿ. ಪೂರಿ
ಎಷ್ಟು ಚೆನ್ನಾಗಿ ಬಂದಿದೆ, ದಪ್ಪ ದಪ್ಪಕ್ಕೆ ಊದ್ಕೊಂಡಂಗೆ ಬಂದಿದ್ದಾವೆ. ಇದನ್ನು ನಾನಿವಾಗ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು. ನೋಡಿ, ಒಳಗಡೆ ಟೊಳ್ಳು ಫುಲ್ಲು, ಮೇಲ್ಗಡೆ ಮಾತ್ರ ಉಪ್ಕೊಂಡು ಬಂದಿದ್ದಾವೆ. ತುಂಬ ಚೆನ್ನಾಗಿದೆ, ರುಚಿನೂ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಈ ಟೈಪಲ್ಲೇ ನೀವು ಕೂಡ ಮಾಡ್ಕೊಳ್ಬೋದು. ಆಮೇಲೆ ಮತ್ತೆ ಇನ್ನು ಉಳಿದಿರೋ ಅಂಥ ಹಿಟ್ಟನ್ನು ಇನ್ನೊಂದು ಅಡುಗೆ ಕೂಡ ಮಾಡ್ಬೋದು. ಸ್ವಲ್ಪ ನೀರು ಮಿಕ್ಸ್ ಮಾಡಿ ಇನ್ನು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಅದಕ್ಕೆ ಕಲಿಸ್ಕೊಳ್ಳಿ. ಅದರಲ್ಲೇ ಅರ್ಧ ಹಿಟ್ಟನ್ನು ಉಳಿಸ್ಕೊಂಡು ಈ ಥರ ಕಲಿಸ್ಕೊಂಡು ಅದಕ್ಕಿವಾಗ ಈ ಗೋಲಿ ಬಜೆ ಅಂತಾರೆ ಅಲ್ವಾ, ಗೋಲಿ ಬಜೆ ಥರ ಈ ಥರ ಬಿಟ್ಕೊಂಡು ಹೋಗಿ ಎಣ್ಣೆ ಒಳಗೆ. ಅವು ಇಷ್ಟಿಷ್ಟು ದಪ್ಪ ಊದ್ಕೊಂಡು ಬರ್ತವೆ. ಸಣ್ಣದು ಬಿಟ್ಟರೂ ಕೂಡ ಇಷ್ಟು ದಪ್ಪ ಆಗ್ತವೆ. ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ. ವೇಸ್ಟ್ ಮಾಡೋಂಥ ಅವಶ್ಯಕತೆಯೇ ಇಲ್ಲ. ಚೆನ್ನಾಗೇ ತಿನ್ಬೋದು. ಪ್ರತಿಯೊಬ್ಬರೂ ಒಂದು 10ವರೆಗೂ ತಿನ್ಬೋದು, ಅಷ್ಟು ಟೇಸ್ಟ್ ಇರುತ್ತೆ. ಈ ರೀತಿ ಕೂಡ ಗೋಲಿ ಬಜೆ ಅಂದರೆ ಬನಾನದಿಂದ ಗೋಲಿ ಬಜೆ ಮಾಡ್ಕೊಬೋದು. ಮತ್ತು ಹಲಸಿನ ಹಣ್ಣಿಂದ ಮಾಡ್ಕೊಳ್ಬೋದು, ಮಾವಿನ ಹಣ್ಣಿಂದ ಮಾಡ್ಕೊಳ್ಬೋದು. ನಿಮಗೆ ಯಾವ ಹಣ್ಣು ಇಷ್ಟ ಆಗುತ್ತೋ ಆ ಹಣ್ಣಿಂದ ಎಲ್ಲ ಹಣ್ಣಿಂದನೂ ಮಾಡಿಕೊಂಡು ನೀವು ತಿನ್ಬೋದು. ಗೋಲಿ ಬಜೆ ಅಂತೂ ತುಂಬಾ ಟೇಸ್ಟ್ಫುಲ್ಲಾಗಿದೆ. ಈ ಕಡೆ ಬನಾನಾ ಬನ್ನು ಕೂಡ ಚೆನ್ನಾಗಿದೆ. ನೋಡಿ, ಈ ಟೈಪ್ ಬರುತ್ತೆ. ಇದಕ್ಕೂ ಏನು ಶೇಪ್ ಬೇಕಂತಿಲ್ಲ. ನೀವು ಶೇಪ್ ಬೇಕು ಅಂದರೆ ನಿಧಾನಕ್ಕೆ ಬಿಡಬೇಕಾಗುತ್ತೆ ಎಣ್ಣೆ ಒಳಗೆ. ಶೇಪ್ ಏನು ಬೇಡ ಅಂದರೆ ನೀವು ಹೆಂಗೆ ಬೇಕು ಹಂಗೆ ಬಿಟ್ರೂ ನಡೆಯುತ್ತೆ. ನೋಡಿ, ಗೋಲಿ ಬಜೆನೂ ಆಯಿತು. ನೀವು ದೊಡ್ಡದಾದರೂ ಬಿಟ್ಕೊಳ್ಬೋದು. ನಾನು ಎರಡು ಥರನೂ ತೋರಿಸಿದ್ದೀನಿ. ನಿಮಗೆ ದೊಡ್ಡ ಸೈಜ್ ಬೇಕಂದರೆ ದೊಡ್ಡ ಸೈಜ್ ಬಿಟ್ಕೊಳ್ಬೋದು, ಸಣ್ಣ ಸೈಜ್ ಬೇಕಂದ್ರೆ ಸಣ್ಣ ಸೈಜ್ ಬಿಟ್ಕೊಳ್ಬೋದು. ಹೇಗೆ ಬೇಕಾಗೆ ನೀವು ಎಣ್ಣೆಗೆ ಬಿಡ್ಬೋದು. ಬನ್ನಿಗಿಂತನೂ ಈ ಗೋಲಿ ಬಜೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಈ ಥರದ ಗೋಲಿ ಬಜೆನ ಯಾವಾಗ ಬೇಕಂದ್ರೆ ನೀವು ಮಾಡ್ಕೊಳ್ಬೋದು. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಸಖತ್ತಾಗಿ ಬಂದಿದೆ. ನೋಡಿ, ನೀಟಾಗಿ ಬಂದಿದೆ. ಮಾಡಿಕೊಂಡು ನೀವು ಕೂಡ ಟೇಸ್ಟ್ ನೋಡ್ಬೋದು. ನೋಡಿ, ಕರೆದಿದ್ದಾಯಿತು. ಇವಾಗ ಎಲ್ಲವೂ ಕೂಡ ಮುಗೀತು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ಸೂಪರಾಗಿ ಬಂದಿದೆ. ನೀವು ಒಮ್ಮೆ ಈ ಥರ ಟ್ರೈ ಮಾಡಿ. ತುಂಬ ಟೇಸ್ಟ್ಫುಲ್ಲಾಗಿದೆ. ನಾನು ಕೊಚ್ಕೊಳ್ಳೋದಕ್ಕೆ ಹೇಳ್ತಾ ಇಲ್ಲ, ಮಾಡಿ ನೋಡಿ. ನೀವು ಟೇಸ್ಟ್ ನೋಡಿ, ತಿಂದು ನೋಡಿ ಬೇಕಾದರೆ. ಆಮೇಲೆ ಬೇಕಾದ್ರೆ ನನಗೆ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ಹಾಕಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.